ಮುಂದಿನ ಶೈಕ್ಷಣಿಕ ವರ್ಷದಿಂದ ಪಾಸ್ ಮಾರ್ಕ್ಸ್ 35 ಅಲ್ಲ 33 ಹೀಗೆ ನಿರ್ಧಾರವನ್ನು ಶಿಕ್ಷಣ ಇಲಾಖೆ ಕೈಗೊಳ್ತಾ ಇದೆ. ಈ ಬಗ್ಗೆ ಪೂರ್ವ ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇದ್ದಾವೆ. ಶಿಕ್ಷಣ ತಜ್ಞರು ಕೂಡ ಈ ಬಗ್ಗೆ ವರದಿಯನ್ನು ನೀಡಿದ್ದಾರೆ. ಹಾಗಾದರೆ ಖಾಸಗಿ ಶಾಲೆ ಮತ್ತು ಕಾಲೇಜ್ಗಳ ಸಂಘಟನೆ ಏನು ಹೇಳುತ್ತೆ, ಅವರ ಅಭಿಪ್ರಾಯ ಏನು? ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅಧ್ಯಕ್ಷರಿದ್ದಾರೆ ಲೋಕೇಶ್ ತಾಳಿಕಟ್ಟಿಯವರು. ಸರ್, ಈಗ 35 ಮಾರ್ಕ್ಸಿಂದ ಪಾಸಿಂಗ್ ಮಾರ್ಕ್ಸನ್ನು 33ಕ್ಕೆ ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಏನು ಹೇಳ್ತೀರಿ ಸರ್, ಇದು ಒಳ್ಳೆಯದಾ ಹೇಗೆ? ಈಗ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳೋದಾದರೆ ಒಂದು ಒಳ್ಳೆಯ ನಿರ್ಧಾರನೇ. ಆದರೆ ಅದನ್ನು ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ಅದನ್ನು ಒಂದು ವೈಜ್ಞಾನಿಕವಾಗಿ ಮತ್ತು ಸೈಕಾಲಜಿಕಲ್ಲಾಗೆ ಚಿಂತನೆ ಮಾಡೋದು ಭಾಳ ಸೂಕ್ತ ಅಂತ. ಯಾಕಂದರೆ CBSE ಮತ್ತು ICSEನಲ್ಲಿ 2012ರಲ್ಲೇ ಇದನ್ನು ಜಾರಿಗೊಳಿಸಿದರು. ಅದು CCE ಮೆಥಡನ್ನು ಇಂಪ್ಲಿಮೆಂಟ್ ಮಾಡಿದಾಗ ಏನು ಹಾಗಂದರೆ 33 ಮಾರ್ಕ್ಸ್ಗೆ ಪಾಸಿಂಗ್ ಇರೋದು ಅಲ್ಲಿ? ಹೌದು. ICSE ಮತ್ತು CBSE ಅಥವಾ ಇಂಟರ್ನ್ಯಾಷನಲ್ ಯಾವುದೇ ನೀವು ಸಿಲೆಬಸ್ಸನ್ನು IGCSE ತೊಗೊಳ್ಬೋದು, ISC ತೊಗೋಬೋದು, ಯಾವುದೇ ಸಿಲೆಬಸ್ಸನ್ನು ತೊಗೊಂಡ್ರು ಕೂಡ 33 ಮಾರ್ಕ್ಸು ಪಾಸಿಂಗ್ ಇರುತ್ತೆ. ಅದರಲ್ಲಿ 20 ಮಾರ್ಕ್ಸನ್ನು ಇಂಟರ್ನಲ್ ಆಗಿರುತ್ತೆ. ಇಂಟರ್ನಲ್ ಇನ್ ದಿ ಸೆನ್ಸ್ ವರ್ಷ ಪೂರ್ತಿ ಆ ಮಗು ಕರಿಕ್ಯುಲಮ್ಮು ಮತ್ತು ನಾನ್ ಕರಿಕ್ಯುಲಮ್ ಆ್ಯಕ್ಟಿವಿಟೀಸನ್ನು ಏನು ಮಾಡಿರ್ತಾರೋ ಅದರ ಬೇಸ್ ಮೇಲೆ ಆ ಮಾರ್ಕ್ಸನ್ನು ನಿರ್ಧಾರ ಆಗುತ್ತೆ. ಸೊ ಅದು ಒಂದು 3 ಟರ್ಮ್ ಎಕ್ಸಾಮ್ ಅಂತ ಮಾಡಿರ್ತಾರೆ. ಅದರ ಮಾರ್ಕ್ಸನ್ನು ಕೂಡ ಅದು ಕನ್ಸಿಡರ್ ಮಾಡಿ ಆ 20 ಮಾರ್ಕ್ಸ್ಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆದರೆ ಈ ಸ್ಟೇಟ್ ಸಿಲೆಬಸ್ಸಲ್ಲಿ ಆ ರೀತಿಯ ವ್ಯವಸ್ಥೆಗಳು ಇಲ್ಲ. ಸೊ ಅದರ ಬೇಸ್ ಮೇಲೆ ನೀವು ಮಾರ್ಕ್ಸನ್ನು ತೆಗಿಬೇಕು ಅನ್ನೋ ಸ್ಪಷ್ಟವಾದಂತಹ ನಿಬಂಧನೆಗಳನ್ನು ಆಗದೆ ಇರೋದ್ರಿಂದ 20 ಮಾರ್ಕ್ಸ್ ನಿಮ್ಮವು ನೀವು ಕೊಟ್ಬಿಡಿ ಅಂತ ಹೇಳಿದ್ರೆ 20 ಮಾರ್ಕ್ಸ್ ಎಲ್ಲ ಹುಡುಗರಿಗೂ ಕೊಡ್ತಾರೆ. ಅಂದರೆ ಪ್ರಾಕ್ಟಿಕಲ್ 20 ಮಾರ್ಕ್ಸ್ ಇರುತ್ತೆ, ಉಳಿದಿದ್ದು 80 ಮಾರ್ಕ್ಸ್. ಉಳಿದಿದ್ದು 80 ಮಾರ್ಕ್ಸಲ್ಲಿ ಮಿನಿಮಮ್ ಸ್ಕೋರಿಂಗು ಅಟ್ಲೀಸ್ಟ್ 15 ಆದರೂ ಸ್ಕೋರ್ ಮಾಡಬೇಕು ಅಂತ ಹೇಳ್ತಾರೆ. ಅದು CBSEನಲ್ಲಿ ಸಮ್ಟೈಮ್ಸ್ ಒಂದು 3 ಮಾರ್ಕ್ಸು 4 ಮಾರ್ಕ್ಸ್ ಬೇರೆ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಜಾಸ್ತಿ ಇದ್ದಾಗ 33 ಮಾರ್ಕ್ಸಿಗೆ ಅದನ್ನು ಆ್ಯಡ್ ಮಾಡಿಕೊಂಡು ಪಾಸ್ ಮಾಡುವಂತಹ ವ್ಯವಸ್ಥೆ CBSEನಲ್ಲಿದೆ ಅಥವಾ ICSEನಲ್ಲಿದೆ. ಬಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಏನು ಮಾಡಿದೆ, ಒಂದು 22 ಮಾರ್ಕ್ಸಿಗೆ ಮಾಡಿದ್ದಾನೆ. ಒಂದು ವೇಳೆ ಯಾವ್ದಾದ್ರು ಒಂದಿಷ್ಟು ಸಬ್ಜೆಕ್ಟ್ಸಲ್ಲಿ ಏನಾದ್ರು ಕಡಿಮೆ ಬಂದು ಇನ್ನೊಂದು ಸಬ್ಜೆಕ್ಟಲ್ಲಿ ಜಾಸ್ತಿ ಬಂದಾಗ ಅದನ್ನು ಆವ್ರೇಜ್ ಮಾರ್ಕ್ಸ್ ಅಂತ ತಗೊಂಡು 210ಕ್ಕೆ ಮಾಡಿಬಿಟ್ಟು ಪಾಸ್ ಮಾಡುವಂತಹ ಒಂದು ನಿಬಂಧನೆಗಳನ್ನು ಇವರು ಮಾಡ್ಕೊಂಡು ಹೊಸ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ನಮ್ಮ ಅಬ್ಜೆಕ್ಷನ್ ಏನು ಅಂತಂದರೆ, ನೀವು 33 ಮಾರ್ಕ್ಸಿಗೆ ಮಾಡೋದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದನ್ನು ಮಾಡಲಿಕ್ಕೆ ನೀವು 20 ಮಾರ್ಕ್ಸ್ ಇಂಟರ್ನಲ್ ಕೊಟ್ಟಿರೋದ್ರಿಂದ 20 ಮಾರ್ಕ್ಸನ್ನು ನಾವು ಹೇಗೆ ಕೊಡಬೇಕು ಅನ್ನೋದನ್ನು ಕೂಡ ನೀವು ನಿಬಂಧನೆಗಳನ್ನು ಹಾಕಿ. ಮ್ಯಾಕ್ಸಿಮಮ್ 20 ಕೊಡ್ತಾರೆ. 20 ಎಲ್ರಿಗೂ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ನೀವು 20 ಕೊಡಬೇಕು? ಅದಕ್ಕೇನೆಲ್ಲ ಕಾರಣ? ಇದು ಚೆಕ್ಮೇಟ್ಸ್ಗಳು ಎಲ್ಲೆಲ್ಲಿದ್ದಾವೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 20 ನೀವು ನಿಮ್ಮದು ಇಂಟರ್ನಲ್ 20 ನೀವು 20 ಹೆಂಗಾರ ಕೊಟ್ಕೊಳ್ಳಿ ಅಂತ. ಅವಾಗೇನಾಗುತ್ತೆ, ಸಹಜವಾಗಿ ವಿದ್ಯಾರ್ಥಿಗಳ ಒತ್ತಡ ಶಿಕ್ಷಕರ ಮೇಲೆ ಬೀಳುತ್ತೆ, ಪೋಷಕರ ಒತ್ತಡ ಶಿಕ್ಷಕರ ಮೇಲೆ ಬೀಳುತ್ತೆ. 20 ಮಾರ್ಕ್ಸನ್ನು ಕೊಟ್ಬಿಡ್ತಾರೆ. ಆ ಮಗು ಸ್ಕೋರ್ ಮಾಡಬೇಕಾಗಿರೋದು ಇನ್ನು ಉಳಿದ್ರದ್ದು ಎಷ್ಟು? ಕೇವಲ 90 ಮಾರ್ಕ್ಸು ಅಷ್ಟೇ ಸ್ಕೋರ್ ಮಾಡಬೇಕಾಗಿರೋದು. 85-90 ತಗೊಂಡ್ರೆ ಅವ್ರು ಪಾಸ್ ಆಗ್ಬಿಡ್ತಾನೆ. ಬಟ್ ಇವನೇನು ಹೇಳ್ತಾನೆ, ಸಬ್ಜೆಕ್ಟ್ 22 ಅಂತಾನೆ. ಸೊ ಇದು ಕ್ಯಾಲ್ಕುಲೇಷನ್ಸಲ್ಲಿ ಸಿಕ್ಕಾಬಟ್ಟೆ ಅನ್ಸೈಂಟಿಫಿಕ್ ಆಗಿದೆ ಸ್ಟೇಟ್ದು. ಸೊ ಅದನ್ನು ಈಗ ಒಂದು ಚಿಂತನೆ ನಡೀತಾ ಇದೆಯಲ್ಲ, ಅದನ್ನ ಸ್ವಾಗತ ಮಾಡ್ತೀವಿ. ಸೊ ಈಗ ಹೇಗೂ ಚಿಂತನೆ ನಡೀತಾ ಇದೆಯಲ್ಲ, ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಲ್ಲ. ಸೊ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವು ಶಾಲಾಡಳಿತ ಮಂಡಳಿಗಳು ಮತ್ತು ಪೋಷಕರು ಮತ್ತು ಶಿಕ್ಷಣ ತಜ್ಞರು ಇವನ್ನೆಲ್ಲ ಕೂರಿಸ್ಕೊಂಡು ಒಂದು ವೈಜ್ಞಾನಿಕ ಚಿಂತನೆಯನ್ನು ಮಾಡಿ ನೀವು 33 ಮಾರ್ಕ್ಸನ್ನೇ ಕೊಡಿ. ಬಟ್ ಅದಕ್ಕೊಂದು ಸ್ಪಷ್ಟವಾದಂತಹ ನಿರ್ದೇಶನ, ಚೆಕ್ಮೇಟ್ಸು ಮತ್ತು ಅದಕ್ಕಿಂತ ನಿಬಂಧನೆಗಳನ್ನೇ ಆಗಿದ್ದರೆ ಮಾತ್ರ 20 ಮಾರ್ಕ್ಸ್ ಇಂಟರ್ನಲ್ ಕೊಟ್ಟು ಆಮೇಲೆ ಪಾಸಿಂಗ್ ಮಾರ್ಕ್ಸ್ 13 ಮಾರ್ಕ್ಸನ್ನು ಕೊಟ್ಟು ಮಾಡಿ ಅಂತ ಹೇಳಿದರೆ ಸೂಕ್ತ ಅಂತ ನನ್ನ ಮತ್ತು ನಮ್ಮ ಸಂಘಟನೆಯ ಸ್ಪಷ್ಟ ವಿಷಯ ಬಗ್ಗೆ 125 ಅಂಕ ಇದೆ. ಇದು ಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಕನ್ನಡಕ್ಕೆ 125 ಕೊಟ್ಟ ಉದ್ದೇಶ ಏನು ಅಂತಂದರೆ, ಕನ್ನಡದ ಬಗ್ಗೆ ಹೆಚ್ಚು ಒಲವು ಇರಲಿ, ಕನ್ನಡವನ್ನು ಚೆನ್ನಾಗಿ ಕಲೀಲಿ ಅಂತ. ನೋಡಿ, CBSE ಮತ್ತು ICSE ಕೇಂದ್ರ ಪಠ್ಯಕ್ರಮ ಅಥವಾ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇಲೆ ನಡೆಯುವಂಥ ಶಾಲೆಗಳು ಮತ್ತು ICSE ಸಿಲೆಬಸ್ಸಲ್ಲೂ ಕೂಡ ಇಡೀ ದೇಶ ಒಪ್ಕೊಂಡಿರುವಂಥ ಶಾಲೆ ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಶಾಲೆಗಳಲ್ಲಿ ಕೂಡ 5 ಸಬ್ಜೆಕ್ಟ್ ಇದೆ. ಸ್ಟೇಟ್ ಗೌರ್ಮೆಂಟಲ್ಲಿ ಯಾಕೆ 6 ಸಬ್ಜೆಕ್ಟು? ಭಾಳಷ್ಟು ವಿದ್ಯಾರ್ಥಿಗಳು ಸ್ಟೇಟ್ ಸಿಲೆಬಸ್ಸಿಂದ CBSE ಅಥವಾ ICSE ಶಿಫ್ಟ್ ಆಗೋ ಉದ್ದೇಶ ಏನು ಅಂತಂದರೆ, ಒಂದು ಸಬ್ಜೆಕ್ಟ್ ಕಡಿಮೆ ಆಗುತ್ತೆ ಅಂತ. ಸೊ ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಯಾಕೆ ಹಿಂದಿಯನ್ನು ಅಡಿಷನಲ್ ಸಬ್ಜೆಕ್ಟಾಗಿ ನಮಗೆ ಏರ್ತಾ ಇದ್ದೀರಾ? ದಯಮಾಡಿ ಹಿಂದಿ ತೆಗಿರಿ. ಒಂದು ಹಿಂದಿ ಅತಿ ಹೆಚ್ಚು ಫೇಲ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತದೆ. ಹೌದು, ಹಿಂದಿಯನ್ನು ತೆಗೆದುಬಿಡಿ ನೀವು. ಅದು ಇಟ್ಸ್ ಅ ಬರ್ಡನ್ ಟು ದಿ ಚಿಲ್ಡ್ರನ್ನು. ಸೊ ನೀವು ಹಿಂದಿ ಆಡ್ ಮಾಡಿ ತೆಗೀರಿ ಅಂದರೆ ಮಕ್ಳಿಗೆ ಚಾಯ್ಸ್ ಬಿಡಿ. ಅವ್ರಿಗೆ ಯಾರು ಇಷ್ಟ ಇರುತ್ತೆ ಅವ್ರು ಹಿಂದಿ ತಗೊಳ್ತಾರೆ, ಕನ್ನಡ ಬಿಡ್ತಾರೆ ಅಥವಾ ಇಂಗ್ಲೀಷ್ ಬಿಡ್ತಾರೆ. ಕಡ್ಡಾಯ ಬೇಡ ಅಂತ. ಕಡ್ಡಾಯ ಬೇಡ. ಸೊ 2 ಸಬ್ಜೆಕ್ಟನ್ನು ನೀವು ಮೇಜರಾಗಿ ಕೊಡಿ. ಯಾವುದು ಐದರ್ ಹಿಂದಿ ಆರ್ ಇಂಗ್ಲೀಷ್. ಕನ್ನಡ ಕಂಪಲ್ಸರಿ ಮಾಡಿ. ಅವಾಗೇನಾಗುತ್ತೆ, ಕನ್ನಡ ಅಭಿಮಾನ ಬೆಳೆಯುತ್ತೆ, ಕನ್ನಡ ಚೆನ್ನಾಗಿ ಕಲಿತಾರೆ, ಹಿಂದಿಗೆ ಎಫರ್ಟ್ ಹಾಕೋದು ಕಡಿಮೆ ಆಗುತ್ತೆ, ಅಥವಾ ಇಂಗ್ಲೀಷ್ಗೆ ಎಫರ್ಟ್ ಹಾಕೋದು ಯಾರಿಗೆ ಹಿಂದಿ ಆಸಕ್ತಿ ಇರುತ್ತೋ ಅವ್ರು ಹಿಂದಿ ಕನ್ನಡ ಕಲ್ತ್ಕೊಳ್ಳಿ. ಕನ್ನಡವನ್ನು ಕಂಪಲ್ಸರಿ ಮಾಡಿಬಿಟ್ಟು 5 ಸಬ್ಜೆಕ್ಟನ್ನು ಮಾಡಿ ಅಂತ ಒಂದು ನಮ್ಮ ಸಂಘಟನೆ ಮತ್ತು ನಮ್ಮ ಅಭಿಪ್ರಾಯ. ಆಮೇಲೆ ಎರಡನೇದು ಏನು ಅಂತಂದರೆ, 125 ಮಾರ್ಕ್ಸ್ ಇಡೋ ಅಂತ ಅಗತ್ಯ ಇಲ್ಲ.
ಸೊ 100 ಮಾರ್ಕ್ಸು ಸಾಕದು ತುಂಬ ಜಾಸ್ತಿನೇ ಆಯಿತು. ಸೊ ಅವಾಗ 500 ಮಾರ್ಕ್ಸು ಯೂನಿಫಾರ್ಮಿಟಿ ಬರುತ್ತೆ ಎಂಟೈರ್ ದೇಶದಲ್ಲಿ, ಇಡೀ ದೇಶದಲ್ಲಿ ಒಂದು ಯೂನಿಫಾರ್ಮಿಟಿ ಬರುತ್ತೆ ಎಜುಕೇಷನ್ಸಲ್ಲಿ, ಎಲ್ಲರೂ ಸಮಾನವಾಗಿರ್ತಾರೆ. ಸೊ ಅದು ಆಗಬೇಕು ಅಂತ ನನ್ನ ಒತ್ತಾಯ. ಯೂನಿಫಾರ್ಮಿಟಿ ಯಾಕೆ ಬೇಕು ಕನ್ನಡದಲ್ಲಿ? ಈಗಿರುವಂಥ ಪ್ರೊಸೀಜರ್ ಏನಿದೆ ಇದು ಹೀಗೆ ಮುಂದುವರೆದ್ರೆ ಏನು ತೊಂದರೆ ಆಗುತ್ತೆ? ಖಂಡಿತ ಮಕ್ಕಳಿಗಿದು ದೊಡ್ಡ ಬರ್ಡನ್ ಆಗುತ್ತೆ. ಯಾಕೆ ಅಂತಂದರೆ ಅವನು ಈಗ ಅಣ್ಣ CBSE ಅಥವಾ ICSE ಸೇರಿದರೆ ಅವನು 5 ಸಬ್ಜೆಕ್ಟ್ ಓದ್ತಾನೆ, ತಮ್ಮ ಸ್ಟೇಟ್ ಸಿಲೆಬಸ್ ಸೇರಿದರೆ ಅವನು 6 ಸಬ್ಜೆಕ್ಟ್ ಓದ್ತಾನೆ. ಆವಾಗ ತಮ್ಮನಿಗೆ ಸಹಜವಾಗಿ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಮಗುಗೆ. ಸೊ ಆಮೇಲೆ ಎಕ್ಸ್ಟ್ರಾ ಎಫರ್ಟನ್ನು ಹಾಕಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನನಗೇನೋ ಹೊರೆ ಹೊರಿಸಿದ್ದಾರೆ ಅನ್ನೋ ಒಂದು ಭಾವನೆ ಮಕ್ಕಳಲ್ಲಿ ಮೂಡುತ್ತೆ. ಸೊ ಅದಕ್ಕೆ ಇದು ಖಂಡಿತ ಮಕ್ಕಳ ಮಾನಸಿಕ ಸ್ಥಿತಿ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾಗಿ ಒಂದು ಸಬ್ಜೆಕ್ಟನ್ನು ತೆಗೀರಿ ಅಂತ ನಾವು. ಓಕೆ, 33 ಪಾಸಿಂಗ್ ಮಾರ್ಕ್ಸ್ ಇರಬೇಕು. ಅದ್ರ ಜೊತೆಗೆ 20 ಪ್ರಾಕ್ಟಿಕಲ್ ಮಾರ್ಕ್ಸ್ ಆದರೆ ಇನ್ನು ಅವರು ತಗೋಬೇಕಾಗಿರೋದು 13 ಮಾರ್ಕ್ಸ್ ಮಾತ್ರ. ಸೊ ಇದರಿಂದ ಶಿಕ್ಷಣ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಇದು ಗುಣಮಟ್ಟ ಅನ್ನೋದು ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ಅಳಿಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ಅಳೆಯೋ ಹಾಗಿಲ್ಲ. ಈಗ 20 ಪ್ರಾಕ್ಟಿಕಲ್ ವಿದ್ಯಾರ್ಥಿ ಆ ರೀತಿ ಯೋಚನೆ ಮಾಡ್ತಾನೆ, ಇನ್ನೇನು 13 ಮಾರ್ಕ್ಸ್ ಅಲ್ವಾ, 20 ಮಾರ್ಕ್ಸ್ ಹೆಂಗಿದ್ರು ಶಾಲೆಯವ್ರು ಕೊಡ್ತಾರೆ, ಇನ್ನು 13 ಮಾರ್ಕ್ಸ್ ನಾನು ತೆಗಿಬೇಕಾಗಿರೋದು, 13 ಮಾರ್ಕ್ಸಿಗೆ ಎಷ್ಟು ನಾನು ಓದಬೇಕು ಅಷ್ಟು ಓದ್ಬಿಡ್ತೀನಿ ಅಂತ ಹೇಳಿ. ಅಲ್ಲಲ್ಲ, ನಿಮ್ಮ ಆಲೋಚನೆ ಖಂಡಿತ ಸರಿ ಇದೆ. 13 ಮಾರ್ಕ್ಸು ಭಾಳ ಸುಲಭ, ಯಾಕಂದರೆ ಆಬ್ಜೆಕ್ಟಿವ್ ಟೈಪ್ 20 ಇರ್ತವೆ. 20ರಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಕಣ್ಮುಚ್ಕೊಂಡು ಕ್ಲಿಕ್ ಆದ್ರೂ ಒಂದು 10 ಮಾರ್ಕ್ಸ್ ಸಿಕ್ಬಿಡುತ್ತೆ. ಇನ್ನೊಂದು 3 ಮಾರ್ಕ್ಸ್ ಎಲ್ಲ ರೈಟಿಂಗಲ್ಲೆಲ್ಲ ಒಂದಿಷ್ಟು ಕೊಟ್ಬಿಟ್ಟು ನಾವು ಪಾಸ್ ಆಗಿಬಿಡ್ತೀವಿ ಅಂತ. ಖಂಡಿತ ಸರಿ ಅದು. ಸೊ ಈಗ ಪರೀಕ್ಷೆಯನ್ನೇ ನಾವು ವಿರೋಧ ಮಾಡಿದಂಥವ್ರು, ಪರೀಕ್ಷೆಯ ಅವಶ್ಯಕತೆ ಇಲ್ಲ, ನೀವು ಗುಣಮಟ್ಟದ ಶಿಕ್ಷಣವನ್ನು ನೀಡಿದರೆ ಅಂತ. ಸೊ ನೀವು ಶಿಕ್ಷಣ ನೀಡುವಾಗಲೇ ಕೆಲವು ಆ್ಯಕ್ಟಿವಿಟೀಸನ್ನು, ಪ್ರಾಕ್ಟಿಕಲ್ ಓರಿಯೆಂಟೇಷನನ್ನು ಮತ್ತು ಅದ್ರ ಬಗ್ಗೆ ಒಂದು ಅಭಿಮಾನವನ್ನು ಬೆಳೆಸಿದರೆ ಮಕ್ಕಳಲ್ಲಿ ಪರೀಕ್ಷೆ ಅಗತ್ಯತೆಯೇ ಇರೋದಿಲ್ಲ. ಈ ಪರೀಕ್ಷೆನೇ ನಮ್ಮ ಗುಣಮಟ್ಟ ಇಂಪ್ರೂವ್ ಮಾಡುತ್ತೆ ಅಂತಂದರೆ ಅದು ಮೂರ್ಖರು ಆಲೋಚನೆ ಮಾಡೋ ರೀತಿ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ 9ನೇ ಕ್ಲಾಸ್ ತನಕ ಮಗು ಪರೀಕ್ಷೆಯನ್ನು ಆಲೋಚನೆ ಮಾಡಿರೋದಿಲ್ಲ. 10ನೇ ಕ್ಲಾಸ್ ಸಡನ್ನಾಗಿ ಮಗು ಮೇಲೆ ನೀವು ಏರ್ತೀರ. ಸೊ ಅದೇನಾಗುತ್ತೆ, ಅದ್ರ ಮೇಲೆ ದುಷ್ಪರಿಣಾಮ ಮಗು ಮೇಲೆ ಬೀಳುತ್ತೆ. ಸೊ ಅದನ್ನು ಮಾಡೋದಕ್ಕಿಂತ ಮುಂಚೆ ಗುಣಮಟ್ಟದ ಬಗ್ಗೆ, ಶಿಕ್ಷಣದ ಬಗ್ಗೆ ಚಿಂತನೆಯನ್ನು ಮಾಡಿ, ಶಿಕ್ಷಕರ ನೇಮಕ ಮಾಡಿ, ಮೂಲಭೂತ ಸೌಕರ್ಯಗಳನ್ನು ಕೊಡಿ, ಮತ್ತು ಅವರಿಗೆ ಟ್ರೈನಿಂಗನ್ನು ಮಾಡಿ, ಸೊ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡಿ. ನೀವು ಅದಕ್ಕೆ ಮೊದಲನೇ ಪ್ರಾಧಾನ್ಯತೆಯನ್ನು ಶಿಕ್ಷಣಕ್ಕೆ ನೀಡಿದಾಗ ಏನಾಗುತ್ತೆ, ಸಹಜವಾಗಿ ಮಕ್ಕಳಲ್ಲಿ ಉತ್ಸಾಹ ಬರುತ್ತೆ, ಮಕ್ಕಳು ಓದ್ತವೆ. ಸೊ ಅದನ್ನು ಬಿಟ್ಬಿಟ್ಟು ನೀವು ಪರೀಕ್ಷೆ ಬಗ್ಗೆನೇ ಕೇಂದ್ರೀಕರಿಸ್ಕೊಂಡು ಕಳೆದ 5 ವರ್ಷದಿಂದ ಅದೇ ಚರ್ಚೆಯನ್ನು ಮಾಡ್ತಾಯಿದ್ದೀರಿ. ಎಲ್ಲೋ ಒಂದು ಕಡೆ ಕರ್ನಾಟಕದ ಶಿಕ್ಷಣ ಗುಣಮಟ್ಟ ಸಂಪೂರ್ಣವಾಗಿ ಕುಸಿತಾ ಐತೆ ಅಂತ ನನ್ನ ಅಭಿಪ್ರಾಯ. ಸೊ ಇದು ಖಾಸಗಿ ಶಾಲೆ ಮತ್ತು ಕಾಲೇಜಿನ ಒಕ್ಕೂಟದ ಅಧ್ಯಕ್ಷ ಅಂತ ಲೋಕೇಶ್ ತಾಳಿಕಟ್ಟೆಯವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.